ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ನಾನಿವತ್ತು ಈ ವಿಡಿಯೋದಲ್ಲಿ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಅಂಗಳ ಕಸ ಹೊಡೆದು ಹಾಗೆ ನೀರು ಹಾಕಿಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನನಗೆ ಫೇವರೇಟ್ ಪಾರ್ಟ್ ಆಫ್ ದ ಡೇ ಅಂದರೆ ರಂಗೋಲಿ ಹಾಕೋದು. ಹಾಗಾಗಿ ನಾನು ನನ್ನ ಇಷ್ಟವಾದ ರಂಗೋಲಿನ ಹಾಕಿಬಿಟ್ಟು ಅದೇನೋ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ನನಗೆ ರಂಗೋಲಿ ಹಾಕೋದ್ರಿಂದ. ಹಾಗಾಗಿ ನಾನು ನನ್ನ ಡೇನ ಸ್ಟಾರ್ಟ್ ಮಾಡೋದೇ ನನಗೆ ಇಷ್ಟವಾಗಿರೋ ರಂಗೋಲಿ ಹಾಕೋದ್ರಿಂದ. ರಂಗೋಲಿ ಹಾಕಿಬಿಟ್ಟು ಹಾಗೆ ಬಾಗಿಲಿಗೇನು ರಂಗೋಲಿ ಇಟ್ಬಿಟ್ಟು ಬಾಗಿಲು ಪೂಜೆ ಮಾಡಿದೆ ಇವತ್ತು. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಇದು ನಂದು ಓನ್ ಆಗಿರೋ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದು. ಮುಂಜಾನಿದು ವಾತಾವರಣ ಏನಿರ್ತೈತಲ್ರಿ, ಅದು ಫ್ರೆಶ್ ಏರ್, ಹಂಗೆ ತಂಪಾದ ಗಾಳಿ ಇರ್ತೈತಿ. ಯಾವುದೇ ವೆಹಿಕಲ್ ಸೌಂಡ್ ಆಗಲಿ ಅಥವಾ ಮನುಷ್ಯರ ಸೌಂಡ್ ಆಗಲಿ ಏನೂ ಇರೋಂಗಿಲ್ಲ, ಫುಲ್ ಸೈಲೆಂಟ್ ಇರ್ತೈತಿ. ಹಾಗಾಗಿ ಮುಂಜಾನಿದು ವಾತಾವರಣನ ಅದು ಎಂಜಾಯ್ ಮಾಡೋದು ಒಂದು ಮಸ್ತ್ ಅಂತ ಹೇಳ್ಬೋದು ನೋಡ್ರಿ. ನಾನಿಲ್ಲಿ ಬಾಗಿಲಿಗೆ ರಂಗೋಲಿ ಹಾಕಿ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗೆ ಬಂದು ನಾನು ನನ್ನ ಆಯುಧ ಹಿಡ್ಕೊಂಡು ಬಂದು ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ ರೀ. ಈ ಕಸ ಹೊಡೆಯೋ ಕಸ್ಬರ್ಗಿ, ನೆಲ ಒರೆಸೋ ಕೋಲಿರ್ಬೋದು, ಇವ ನಮ್ಮ ಆಯುಧ ಅಂತ ಹೇಳ್ಬೋದು ರೀ ಹೆಣ್ಮಕ್ಳಿಗೆ. ಹಾಗಾಗಿ ನಾನು ಬೆಳಗ್ಗೆನ ಎದ್ದು ಕಸ ಹೊಡೆದು ನೆಲನೂ ಒರೆಸಿದೆ. ಇದಾದಮೇಲೆ ನೋಡ್ರಿ, ಸೂರ್ಯ ಮ್ಯಾಲೆ ಬಿಟ್ಟ ಇಷ್ಟು ಮುಗಿಸೋಷ್ಟೊತ್ತಿಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಅದ್ರ ಜೊತೆಗೆ ಹಿಂದಿನ ದಿನನ ಏನು ಮಾಡಿರ್ತೀನಿ, ಡ್ರೈ ಫ್ರೂಟ್ಸ್ ನೆನೆ ಹಾಕಿರ್ತೀನಿ, ಅದನ್ನು ಸ್ವಲ್ಪ ತಿಂತೀನಿ. ಇವತ್ತು ಹಾಲು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಕುಡಿಯತ್ತೀನಿ ರೀ. ಇದಾದಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ಇಲ್ಲಿ ಪೂಜೆ ಮಾಡತ್ತೀನಿ ರೀ. ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ, ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು ನೋಡ್ರಿ. ಕೊಡು ಅಂತ ಹೇಳಿ ಬೇಡಿಕೊಂಡು ನನ್ನ ದಿನಾನ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಇವತ್ತು ಬುಧವಾರ ಆಗಿದ್ದರಿಂದ ನಾನು ಗಣಪನ ನೆನೆಸ್ಕೊಂತ ಪೂಜೆ ಮುಗಿಸಿ ಆದಮೇಲೆ ನಾನಿಲ್ಲಿ ನಾಷ್ಟಾಗೆ ರೆಡಿ ಮಾಡೋಕ್ಕೆ ಬಂದಿರಿ. ಇವತ್ತು ನಾನು ಅವಲಕ್ಕಿ ಮಾಡಬೇಕಂತ ಹೇಳಿ ಪ್ರಿಪೇರ್ ಆಗತ್ತೀನಿ ರೀ. ಇದಕ್ಕೆ ನಾನು ಮೊದಲು ಮೆಣಸಿನ್ಕಾಯಿ ಹೆಚ್ಕೊಂಡು, ಆಮೇಲೆ ಉಳ್ಳಾಗಡ್ಡಿ, ಒಂದು ಅರ್ಧ ಟೊಮ್ಯಾಟೊ, ಹಂಗೆ ಕರಿಬೇವು, ಕೊತ್ತಂಬರಿ ಹೆಚ್ಕೊಂಡು ಎಲ್ಲ ಮೊದಲು ರೆಡಿ ಮಾಡಿ ಇಟ್ಕೊಂಡೆ ರೀ. ನಾನು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಒಗ್ಗರಣೆ ಹಾಕತ್ತೀನಿ ರೀ. ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಚಟಪಟ ಅಂದಮೇಲೆ ನಾನು ಒಂದೆರಡು ಶೇಂಗಾ ಕಾಳು ಹಾಕತ್ತೀನಿ ರೀ. ಶೇಂಗಾ ಕಾಳು ಇಲ್ಲ ಅಂತಂದ್ರೆ ಅವಲಕ್ಕಿ ಚುಮ್ಮಾರಿ ತಿನ್ನಕ್ಕೆ ಮನಸ್ಸೇ ಬರಂಗಿಲ್ಲ ನೋಡ್ರಿ. ಹಾಗಾಗಿ ಹಾಕೊಂಡು ಒಂದೆರಡು ಕೈ ಶೇಂಗಾ ಕಾಳು ಹಾಕಿ ಅದ್ರ ಜೊತೆಗೆ ಅರ್ಶಿನ ಪುಡಿ ಹಾಕಿ ಉದ್ದಿನ ಬ್ಯಾಳಿ ನಾನು ಒಂಚೂರು ಮಸಾಲೆ ಎಲ್ಲ ಹುರಿದಾದ್ಮೇಲೆ ಅದೇನೋ ನಮ್ಗೆ ಗೊತ್ತಿಲ್ಲ, ಅವಲಕ್ಕಿ ಒಂಚೂರು ಕರಿಬೇವು ಹಾಕತ್ತೀನಿ ರೀ. ಕರಿಬೇವು ಚಟಪಟ ಅನ್ಸಿದಾದ್ಮೇಲೆ ಹಾಗಾಗಿ ಹಾಕ್ಕೋತೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಟೇಸ್ಟ್ ಚೇಂಜ್ ಅನ್ನಿಸ್ತೈತಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ಅದಾದಮೇಲೆ ಇಲ್ಲೊಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಆಮೇಲೆ ಹಿಂಗೆ ಕೈ ಆಡಿಸ್ಕೊಂಡು ಉಳ್ಳಾಗಡ್ಡಿ ಅವೆಲ್ಲ ಚೆಂದ ಕರೆದಾದ್ಮೇಲೆ ನಾನು ಟೊಮ್ಯಾಟೊ ಹಾಕ್ಕೊಳತ್ತೀನಿ ರೀ. ಇದು ಟೊಮ್ಯಾಟೊನ ಸಾಫ್ಟ್ ಆಗುತ್ತಂದ್ರೆ ನಾವು ಬೇಯಿಸ್ಕೋಬೇಕಾಗತ್ತಾ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದಿಷ್ಟು ನೀರು ಹಾಕ್ಕೊಂಡು ಇದನ್ನು ಕುದಿಯಕ್ಕೆ ಬಿಡ್ಬೇಕ್ರಿ. ಲಾಸ್ಟಿಗೆ ನಾ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೈ ಆಡಿಸ್ಕೊಂಡು ಇದು ಕುದಿಯೋಷ್ಟೊತ್ತಿಗೆ ನಾವು ಆ ಕಡೆ ಅವಲಕ್ಕಿ ತೋರಿಸ್ಕೊಂಬರೋಣಂತ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾಷ್ಟ ಅಂತಂದ್ರೆ ತಲೆಯಾಗಿ ಬರೋದು ನಮ್ಮ ಮಂದಿಗೆ ಉಪ್ಪಿಟ್ಟು, ಅವಲಕ್ಕಿ, ಚುಮ್ಮಾರಿ, ಇವು ಮೂರೇ ರೀ ಮೇನ್ ಆಗಿ ಬರೋದು. ಅದ್ರೊಳಗೆ ನನಗೆ ಉಪ್ಪಿಟ್ಟು ಅಷ್ಟಾಗಿ ಸೇರಂಗಿಲ್ಲ, ಹಾಗಾಗಿ ನಾನು ಅವಲಕ್ಕಿ ಜಾಸ್ತಿ ಇಷ್ಟಪಡ್ತೇನೆ ರೀ. ಇವತ್ತು ಮನ್ಯಾಗ ಸೇವ್ ಇದ್ವು, ಹಾಗಾಗಿ ಸೇವ್ ಜೊತೆಗೆ ಅವಲಕ್ಕಿ ಆದರೆ ಚಲೋ ಆಕೈತಿ ಅಂತ ಹೇಳಿಬಿಟ್ಟು ನಾನು ಇವತ್ತು ಅವಲಕ್ಕಿ ಮಾಡತ್ತೀನಿ ರೀ. ಅವಲಕ್ಕಿನ ಈಗ ತೊಯ್ಸ್ಕೊಂಬಂದು ಈ ಒಗ್ಗರಣೆ ಏನು ಮಾಡ್ಕೊಂಡಿದ್ವಲ್ರಿ ಅದಕ್ಕೆ ಹಾಕಿ ನಾನು ಚಲೋತ್ತಾಗ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ದು ಫಟಾಫಟ್ ಅಂತ ಹೇಳಿ ನಾಷ್ಟ ರೆಡಿ ಆಗಿಬಿಡ್ತು. ಈಗ ಇದನ್ನು ಇಷ್ಟು ಮಾಡೋ ಅಷ್ಟೊತ್ತಿಗೆ 10-10:30 ಹೊಡೆದ ಬಿಟ್ಟಿರುತ್ತೆ ನೋಡ್ರಿ. ಹೊಟ್ಟೆ ಚುರ್ರ ಅಂತಿರ್ತೈತಿ. ಯಾವಾಗ ಪ್ಲೇಟಿಗೆ ಹಾಕ್ಕೊಂಡು ಯಾವಾಗ ತಿಂದೇವ ಅಂತ ಕಾಯ್ತಿರ್ತೀನಿ. ಹಾಕ್ಕೊಂಡು ಬರ್ರಿ ನಾಷ್ಟ ಮಾಡೋಣಂತ. ಇದಾಗಿತ್ತು ಇವತ್ತಿಂದ
ಬುಧವಾರದ ಬೆಳಗಿನ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಇದು ನಂದು ಫಸ್ಟ್ ಟ್ರಯಲ್ ಆಗಿರತ್ರಿ. ಹಾಗಾಗಿ ಹೆಂಗಾಗಿತ್ತು ವಿಡಿಯೋ ಅಂತ ಹೇಳಿ ನನಗೆ ಹೇಳ್ರಿ. ಇದು ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿದ್ರು ಲೈಕ್ ಮಾಡೋದು ಮರಿಬೇಡ್ರಿ.